ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಬಿಸಿಲಿನ ತಾಪ ತಣಿಸಿಕೊಳ್ಳಲು ಚೆನ್ನಯ್ಯ ಪಾರ್ಕ್ನಲ್ಲಿ ಸಂಜೆ ವೇಳೆ ವಾಕ್ ಮಾಡುತ್ತಿರುವ ನಾಗರಿಕರು. ಬೇಸಿಗೆಯಲ್ಲಿ ವಾಕಿಂಗ್ ಪ್ರಿಯರಿಗೆ ನೆಚ್ಚಿನ ತಾಣವಾಗಿರುವ ಚೆನ್ನಯ್ಯ ಪಾರ್ಕ್. ಪಕ್ಕದ ಮನೆ ಆಂಟಿಯ ಮೇಲಿನ ವ್ಯಾಮೋಹಕ್ಕೆ ಕೈ ಹಿಡಿದ ಹೆಂಡತಿಯನ್ನೇ ಭರ್ಭರವಾಗಿ ಕೊಂದ ಪಾಪಿ ಗಂಡ. ನಾಟಿ ಕೋಳಿ ಸಾಕಿ ಬದುಕು ಕಟ್ಟಿಕೊಂಡ ರೈತ. ಈ ರೈತ ಸಾಕುವ ನಾಟಿ ಕೋಳಿಗೆ ಸಖತ್ ಡಿಮ್ಯಾಂಡ್. ವಾರ್ತೆಗಳ ವಿವರ. ಹೌದು, ಹಿಂದೆಂದೂ ಕಾಣದ ರಣ ಬಿಸಿಲನ್ನ ಚಿಕ್ಕಬಳ್ಳಾಪುರ ನಗರದ ಜನ ಈ ಬಾರಿ ಕಂಡಿದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ನ ನೋಡಿದ ಮೊದಲ ವರ್ಷ ಇದೆ ಎಂದರೂ ತಪ್ಪಾಗಲಾರದು. ಯಾವಾಗ ಮಳೆರಾಯನ ಕೃಪೆ ತೋರುತ್ತಾನೋ ಎಂದು ಆಕಾಶದತ್ತ ಜನ ಮುಖ ಮಾಡಿದ್ದಾರೆ. ಮನೆ ಫ್ಯಾನು ಬಿಸಿ, ರಸ್ತೆಯಲ್ಲಿ ವಾಹನ ಓಡಿಸೋಣ ಅಂದ್ರೂ ಬಿಸಿ ಗಾಳಿ. ಮತ್ತೆಲ್ಲಿಗೆ ಹೋಗೋಣ ಅಂತ ಯೋಚನೆಯಲ್ಲಿದ್ದೀರಾ? ಯೋಚನೆ ಬಿಡಿ, ಚೆನ್ನಯ್ಯ ಪಾರ್ಕ್ಗೆ ಬನ್ನಿ. ಸ್ವಲ್ಪ ಹೊತ್ತಾದ್ರೂ ನಿಮ್ಗೆ ಹಾಯ್ ಅನಿಸುತ್ತೆ. ಹೌದು, ಚಿಕ್ಕಬಳ್ಳಾಪುರದ ಜನ ಹಿಂದೆಂದೂ ಕಾಣದ ಬಿರು ಬಿಸಿಲನ್ನ ಕಾಣುತ್ತಿದ್ದಾರೆ. ಮನೆಯಲ್ಲಿದ್ರೂ ಬಿಸಿಗೆ ತಡೆಯೋಕೆ ಆಗ್ತಿಲ್ಲ. ಹೋಗ್ಲಿ, ದ್ವಿಚಕ್ರದಲ್ಲಿ ಎಲ್ಲಾದ್ರೂ ಹೋಗೋಣ ಅಂದ್ರೂ ರಸ್ತೆಯ ಹಬೆ ಬಿಸಿ ಗಾಳಿ ಬೇಡಪ್ಪ ಅನಿಸುತ್ತೆ. ಮರದ ನೆರಳನ್ನ ಹುಡುಕಿಕೊಂಡು ಹೋಗೋಣ ಅಂದ್ರೆ ಅಭಿವೃದ್ಧಿ ನೆಪದಲ್ಲಿ ಅದೆಷ್ಟೋ ಮರಗಳ ಮಾರಣ ಹೋಮವು ನಡೆದು ಹೋಗಿದೆ. ಆದರೆ ನಗರಸಭೆ ನಿರ್ಮಿಸಿರೋ ಚೆನ್ನಯ್ಯ ಉದ್ಯಾನವನ ಸದ್ಯಕ್ಕೆ ಒಂದಿಷ್ಟು ತಂಪು ವಾತಾವರಣ ಸೃಷ್ಟಿಸಿಕೊಂಡಿದೆ. ಆಯುರ್ವೇದ ಗಿಡಮರಗಳ ಮಧ್ಯೆ ನೀರಿನ ಸಿಂಚನ ತಂಪಾದ ಗಾಳಿ ಕೊಡ್ತಾ ಇದೆ. ಅದಕ್ಕೆ ನೂರಾರು ಜನ ಈಗ ಈ ಪಾರ್ಕಿನ ಕಡೆ ಮುಖ ಮಾಡಿದ್ದಾರೆ. ಇಲ್ಲಿಗೆ ಬಂದ್ರೆ ಹಾಯ್ ಅನಿಸುತ್ತೆ, ತಂಪಾದ ಗಾಳಿ ಸಿಗುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಸಂಜೆ ಈ ಚೆನ್ನಯ್ಯ ಪಾರ್ಕ್ನಲ್ಲಿ ಸುತ್ತಾಡಿ ಬೇಸಿಗೆ ಧಗೆಯನ್ನ ಕಡಿಮೆ ಮಾಡಿಕೊಳ್ತಿದ್ದೇವೆ. ನೀವು ಬನ್ನಿ, ದಣಿವಾರಿಸಿಕೊಳ್ಳಿ ಅಂತ ನಗರವಾಸಿ ಸುಮಲತಾ ಖುಷಿಯನ್ನ ಹಂಚಿಕೊಂಡಿದ್ದಾರೆ ನೋಡಿ. ಈ ಸರಿ ಬಿರು ಬೇಸಿಗೆ ತುಂಬ ಜಾಸ್ತಿ ಇರೋದರಿಂದ ನಮಗೂ ಆಗ್ಬೋದು, ಮೂಗು ಪ್ರಾಣಿಗಳಿಗೂ ಆಗ್ಬೋದು ತುಂಬ ಹಿಂಸೆ ಆಗಿದೆ. ಅದು ಇನ್ನೊಂದು ಮಾತಿಲ್ಲ ಹೇಳೋದ್ರಲ್ಲಿ. ಯಾವಾಗಲೂ ಮಳೆ ಬರ್ತಿತ್ತು, ಅದರಿಂದ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಸರಿ ಮಳೆ ಬೆಳೆ ಎಲ್ಲ ಕಡಿಮೆ ಇರೋದ್ರಿಂದ ಈಗ ಎಲ್ಲ ಜನಗಳಿಗೆ ತುಂಬ ತೊಂದರೆ ಆಗಿದೆ ಬಿಸಿಯಿಂದಾಗಿ. ಆದರೆ ನಾವು ಇವಾಗ ಸಂಜೆ ಟೈಮು, ಮಾರ್ನಿಂಗ್ 2 ಟೈಮು ವಾಕಿಂಗ್ ಬರ್ತೀವಿ ಇಲ್ಲಿಗೆ ಚೆನ್ನೈ ಪಾರ್ಕ್ಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ, ಆರಾಮ ಅನಿಸುತ್ತೆ ನಮಗೆ. ಏನು ತುಂಬ ಮನೆಯಲ್ಲಿ ತುಂಬ ಬಿಸಿ, ಮಾರ್ನಿಂಗಿಂದ ಸಂಜೆ ಕೆಲಸ ಮಾಡಿರ್ತೀವಿ, ಬಟ್ ಇಲ್ಲಿ ಆಯಾಸ ಆಗಿರುತ್ತೆ. ಇಲ್ಲದೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಕೂಲಾಗಿರುತ್ತೆ, ಒಂದು ಸ್ವಲ್ಪ ಆರಾಮ ಅನಿಸುತ್ತೆ. ಅದಕ್ಕೋಸ್ಕರ ಸಂಜೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ಈ ಪಾರ್ಕ್ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿರೋ ನಗರಸಭೆ ನಿರ್ವಾಹಕ ಚಂದ್ರಶೇಖರ್, ಈ ಪಾರ್ಕ್ ವಿಶಾಲವಾದ ಜಾಗ ಹೊಂದಿದೆ, ಜನನಿಬಿಡ ಪ್ರದೇಶದಲ್ಲಿದೆ. ನಾಗರಿಕರಿಗಾಗಿಯೇ ವಿಭಿನ್ನ ಶೈಲಿಯಲ್ಲಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆಯುರ್ವೇದ ಗಿಡಮರಗಳನ್ನು ಬೆಳೆಸಲಾಗಿದೆ. ಪ್ರತಿದಿನ ನೀರುಣಿಸಿ ಹಸಿರು ವಾತಾವರಣ ಸೃಷ್ಟಿಸಿದೆ. ಬಡವರ ಪಾಲಿನ ಹೈಟೆಕ್ ಪಾರ್ಕ್ ಇದಾಗಿದೆ. ಈ ಬಿರು ಬಿಸಿಲಿನ ನಿಗಿ ಬಿಸಿ ಬೇಗೆಯಿಂದ ಬಳಲಿದ ಜನ ಇಲ್ಲಿಗೆ ಬಂದು ವಾಕ್ ಮಾಡಿ, ಕುಳಿತು ನಿಂತು ಕಾಲ ಕಳೆಯಲು ಉತ್ತಮ ವಾತಾವರಣದಲ್ಲಿದೆ. ಜನರಿಗಾಗಿ ನಿರ್ಮಿಸಿದ ಈ ಸಾರ್ವಜನಿಕ ಚೆನ್ನಯ್ಯ ಪಾರ್ಕ್ ಇನ್ನಷ್ಟು ಮತ್ತಷ್ಟು ಜನರಿಗೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಆಸೆ ಎಂದಿದ್ದಾರೆ. ಮತ್ತು ಈಗ ಬಿಸಿಲು ತುಂಬ ಇರೋದರಿಂದ ಮನೆಯಲ್ಲಿ ಫ್ಯಾನ್ ಗಾಳಿಗಿಂತನೂ ನಮ್ಮ ಪಾರ್ಕಲ್ಲಿ ಒಳ್ಳೆ ಗಿಡಗಳು, ಮರಗಳಿವೆ. ಮತ್ತು ಆಯುರ್ವೇದಿಕ್ ಗಿಡಗಳು ಸಹ ಇದೆ ಇಲ್ಲಿ. ಆ ಗಾಳಿಗಿಂತ ಹೊರಗಡೆ ಗಾಳಿ, ಬಿಸಿ ಗಾಳಿಗಿಂತನೂ ನಮ್ಮ ಪಾರ್ಕಲ್ಲಿ ಒಳ್ಳೆಯ ವಾತಾವರಣ ಸಿಗ್ತದೆ, ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ಗಾಳಿ. ಈಗ ಮೊದಲಿಗಿಂತನೂ ಈಗ ತುಂಬ ಜನ ವಾಕಿಂಗ್ಗೆ ಬರ್ತಾಯಿದ್ದಾರೆ. ಅವರು ಹೊರಗಡೆಗಿಂತ ಒಳಗಡೆ ನಮ್ಮ ಪಾರ್ಕ್ ಒಳಗಡೆ ಒಳ್ಳೆ ವಾತಾವರಣ ಸಿಗ್ತಾಯಿದೆ, ಒಳ್ಳೆ ಗಾಳಿ ಸಿಗ್ತಾಯಿದೆ ಅವರೇ. ಮತ್ತು ನೀರು ಸ್ಪ್ರಿಂಕ್ಲರ್ಸಲ್ಲಿ ನೀರು ಬಿಡ್ತೀವಿ ಪ್ರತಿದಿನ, ಹಾಗಾಗಿ ತಣ್ಣಗಿರುತ್ತೆ. ಬೆಳಗ್ಗೆ ಸಂಜೆ ಸಹ ವಾಕಿಂಗ್ ಮಾಡೋದಕ್ಕೆ ತುಂಬ ಜನ
ಚಿಕ್ಕಬಳ್ಳಾಪುರ ನಗರದ ಜನಗಳು ಆಗಮಿಸ್ತಾ ಇದ್ದಾರೆ ಇಲ್ಲಿಗೆ. ಮತ್ತು ಹೊರಗಡೆಯಿಂದ ಸಹ ಬಂದವರು ವಿಶ್ರಾಂತಿ ತಗೊಳ್ಳೋದಕ್ಕೆ ಕೂಡ ನಮ್ಮ ಚೆನ್ನಯ್ಯ ಪಾರ್ಕ್ಗೆ ಭೇಟಿ ಕೊಡ್ತಾರೆ. ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ರೋಗಿಗಳು ಹಾಸ್ಪಿಟ್ಲಿಗೆ ಬರ್ತಾರೆ, ಅವ್ರಿಗೂ ಸಹ ಒಳ್ಳೆ ಅನುಕೂಲ ಇದೆ ನಮ್ಮ ಚೆನ್ನಯ್ಯ ಪಾರ್ಕು. ಹೊರಗಡೆ ಗಾಳಿ ಫ್ಯಾನ್ ಗಾಳಿಗಿಂತನೂ ಒಳ್ಳೆ ವಾತಾವರಣದ ಗಾಳಿ ನಮ್ಮ ಚೆನ್ನಯ್ಯ ಪಾರ್ಕಿಂದ ಸಿಗ್ತಾ ಇದೆ ಸರ್ ಇವತ್ತು. ಇನ್ನು ನಗರದ ಹಲವು ಕಡೆ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗಿದ್ದರೂ ಕೆಲವು ಕಸಕಡ್ಡಿ ತುಂಬಿ ತಿಪ್ಪೆಗುಂಡೆಗಳಾಗಿವೆ. ಕೆಲವು ಪಾರ್ಕುಗಳು ನೀರಿಲ್ಲದೆ ಬಳಲಿ ಹೋಗಿವೆ. ಹೈವೇ ಪಕ್ಕ 2 ಬಸ್ ನಿಲ್ದಾಣದ ಹೃದಯ ಭಾಗದಲ್ಲಿರುವ ಚೆನ್ನಯ್ಯ ಪಾರ್ಕ್ ಮಾತ್ರ ಸುಂದರ ಹಾಗೂ ಸ್ವಚ್ಛವಾಗಿರುವ ಕಾರಣ ನಾಗರಿಕರು ನಿರ್ಭೀತಿಯಿಂದ ಈ ಉದ್ಯಾನವನಕ್ಕೆ ಬರುತ್ತಿದ್ದು, ಇನ್ನಷ್ಟು ಮತ್ತಷ್ಟು ಜನಕ್ಕೆ ಈ ಉದ್ಯಾನವನದ ಉಲ್ಲಾಸಭರಿತ ವಾತಾವರಣ ಸವಿಯುವ ಕೆಲಸವಾಗಲಿ. ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೈ ಹಿಡಿದ ಹೆಂಡತಿ ಅಪ್ಪ ಅಮ್ಮ ಇಲ್ಲದ ಅನಾಥ ಯುವತಿಗೆ ಬಾಳು ಕೊಡುವುದಾಗಿ ಮದುವೆಯಾಗಿದ್ದ. 2 ವರ್ಷಗಳ ದಾಂಪತ್ಯ ಜೀವನ ನಡೆಸಿದ್ರು. ಗಾರ್ಮೆಂಟ್ಸ್ ಕೆಲಸಕ್ಕೆಂದು ಹೋದವಳು ನಾಪತ್ತೆಯಾಗಿದ್ದು, ಹೆಂಡತಿ ನಾಪತ್ತೆಯಾಗಿದ್ದಾಳೆಂದು ಗಂಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಇದೇ ಗಂಡ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯ 19 ವರ್ಷದ ವೀಣಾ ಎಂಬುವರು ಗಾರ್ಮೆಂಟ್ಸ್ ಕೆಲಸಕ್ಕೆಂದು ಹೋದವರು ನಾಪತ್ತೆಯಾಗಿದ್ರು. ಏಪ್ರಿಲ್ 22ರ ಸೋಮವಾರದಂದು ಹೆಂಡತಿ ಕಾಣೆಯಾಗಿದ್ದಾಳೆಂದು ಆಕೆಯ ಗಂಡ ರವಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲು ಮಾಡಿ ಬಂದಿದ್ದ. ಮೇ 1ರಂದು ತೂಬಗೆರೆಯ ನಾರಸಿಂಹನಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಹಾಕಿರುವ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗುತ್ತದೆ. ಕೊಲೆ ಮಾಡಿ ಶವದ ಗುರುತು ಸಿಗಬಾರದೆಂಬ ಕಾರಣಕ್ಕೆ ಈ ರೀತಿ ಮಾಡಿರುವುದು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ಗಮನಕ್ಕೆ ಬಂದಿತ್ತು. ಇತ್ತೀಚೆಗೆ ನಾಪತ್ತೆಯಾದ ಮಹಿಳೆಯರ ಕೇಸ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾಗ ಏಪ್ರಿಲ್ 22ರಂದು ನಾಪತ್ತೆಯಾಗಿದ್ದ ವೀಣಾ ಕೇಸ್ ಗಮನಕ್ಕೆ ಬಂದಿತ್ತು. ವೀಣಾ ಸಂಬಂಧಿಕರನ್ನ ಕರೆದು ಶವದ ಗುರುತು ಪತ್ತೆ ಮಾಡುವಂತೆ ಹೇಳಿದ್ದಾಗ ಶವದ ಕಾಲಿನಲ್ಲಿದ್ದ ಕಾಲ್ಗೆಜ್ಜೆ ಮತ್ತು ಆಕೆಯ ಚಪ್ಪಲಿಯ ಸಹಾಯದಿಂದ ವೀಣಾಳ ಶವವನ್ನ ಪತ್ತೆ ಮಾಡಿದ್ರು. ಅಂದ ಹಾಗೆ ವೀಣಾಳ ಕೊಲೆ ಮಾಡಿದವರು ಯಾರೆಂದು ವಿಚಾರಣೆ ನಡೆಸಿದ್ದಾಗ ಪೊಲೀಸರ ಕಣ್ಣಿಗೆ ಬಿದ್ದವನೇ ಈಕೆಯ ಗಂಡ ರವಿ. ದಿನಾಂಕ 2 ಮೇ 2024 ಅಂದರೆ 2 ದಿನದ ಹಿಂದೆ ನಮಗೆ ನಾರಸಿಂಹನಹಳ್ಳಿ ಫಾರೆಸ್ಟ್ ಏರಿಯಾ ಹತ್ರ ಫಾರೆಸ್ಟ್ ಗಾರ್ಡ್ ಅವರು ಒಂದು ಅಪರಿಚಿತ ಶವ ಬಿದ್ದಿದೆ ಅಂತ ಒಂದು ಮಾಹಿತಿ ಫೋನ್ ಮಾಡ್ತಾರೆ. ಮಾಹಿತಿ ನಮಗೆ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗ್ತೀರಿ. ಆ ಸ್ಥಳದಲ್ಲಿ ನಾವು ನೋಡಿದಂಥದ್ದು ಏನಿದೆ, 2 ಜಾಗ ಇರ್ತದೆ. ಒಂದು ಜಾಗದಲ್ಲಿ ಕಂಪ್ಲೀಟು ಸುಟ್ಟೋಗಿರೋವಂಥ ಜಾಗ, ಯಾವುದೋ ಒಂದು ಏನೋ ಎಣ್ಣೆ ಕೆರೋಸಿನೋ ಅಥವಾ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಂಥ ಒಂದು ಪರಿಸ್ಥಿತಿ ಇರ್ತದೆ. ಸುತ್ತಮುತ್ತಲೆಲ್ಲ ಸುಟ್ಟಿರ್ತದೆ. ಅಲ್ಲಿಂದ ಸುಮಾರು 20-30 ಮೀಟ್ರ್ ದೂರದಲ್ಲಿ ಒಂದು ಬರೀ ಮೂಳೆ, ಕಾಲದು ಮೂಳೆ, ಕೈದು ಮೂಳೆ, ತಲೆ ಬುರುಡೆ, ಸ್ವಲ್ಪ ಜಡೆ ಇರ್ತದೆ. ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಈ ಸ್ಥಿತಿಯಲ್ಲಿ ನಮಗೆ ಫಾರೆಸ್ಟ್ ಗಾರ್ಡ್ ಫೋನ್ ಮಾಡಿದ ತಕ್ಷಣ ನಾವು ನಮ್ಮ ತಂಡ ಈ ಸೈಂಟಿಫಿಕ್ ಸೀನ್ ಆಫ್ ಕ್ರೈಮ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸು ಮತ್ತು ಡಾಕ್ಟ್ರನ್ನ ಕರ್ಕೊಂಡು ನಮ್ಮ ತಂಡ ವಿಸಿಟ್ ಮಾಡಿದಾಗ ಆ ಸ್ಥಳದಲ್ಲಿ ನಮಗೆ ಏನೂ ಕ್ಲೂ ಇರೋದಿಲ್ಲ. ಇದೇನಾಗಿದೆ, ಬೇಸಿಗೆ ಇರೋದ್ರಿಂದ, ವಿಪರೀತ ಬಿಸಿ ಗಾಳಿ ಇರೋದ್ರಿಂದ ಸುಮಾರು ನಮ್ಮ ನೋಡಿದಂಥ ಸಂದರ್ಭದಲ್ಲಿ 10-15 ದಿನದ ಹಿಂದೆ ಆಗಿರ್ಬೋದು ಘಟನೆ. ಸೊ ಇದು ಕೊಲೆ ಅಂತ ಹೇಗೆ ನಮಗೆ ಅನಿಸ್ತು ಅಂತಂದರೆ, ಅದು ಸುಟ್ಟಾಕಿರ್ತಾರೆ. ಎರಡನೇದು, ಆ ಮುಖ ನೋಡಿದಾಗ, ತಲೆ ಬುರುಡೆ ಮುಖ ನೋಡಿದಾಗ ನಮಗೆ ನಾಲ್ಗೆ ಆಚೆ ಕಚ್ಕೊಂಡಿತ್ತು. ಕಣ್ಣು ಸಹ 2 ಕಣ್ಣುಗಳು ಆಚೆ ಬಂದಂಗೆ ಇರ್ತದೆ. ಸೊ ಈ ಬಿಸಿಲಿಗೆ ಬೇಗನೆ ಅದು ಕೊಳೆತು, ಹಾಗೆಯೇ ನೀರೆಲ್ಲ ಅದನ್ನು ಆವಿಯಾಗಿ ಹೋಗ್ಬಿಟ್ಟು ಸ್ವಲ್ಪ ಫೇಸು ಅಷ್ಟು ಗೊತ್ತಾಗಲ್ಲ, ಸುಟ್ಟಿದ್ದ ಥರ ಕಾಣ್ತಾ ಇತ್ತು. ಸೊ ಇದು ಕೊಲೆನೇ ಅಂತ ನಾವು ಆ ಫಾರೆಸ್ಟ್ ಗಾರ್ಡಿಂದನೇ ಪ್ರಕರಣ ತಗೊಂಡು ದೂರನ್ನು ಪಡೆದುಕೊಂಡು ಕೊಲೆ ಮತ್ತು ಸಾಕ್ಷ್ಯ ನಾಶಕ್ಕೆ ನಾವು 2ನೇ ತಾರೀಕು ನಾವು ಪ್ರಕರಣ ದಾಖಲೆ ಮಾಡ್ತೀವಿ. ಪಕ್ಕದ
ಮನೆ ಆಂಟಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ. ಇವನಿಗೆ ಆಂಟಿ ಸಹವಾಸ ಬೇಡವೆಂದು ಹೆಂಡತಿ ವೀಣಾ ಪದೇ ಪದೇ ಹೇಳುತ್ತಿರುವುದು ಅವನಿಗೆ ಕಿರಿಕಿರಿಯಾಗಿತ್ತು. ಹೆಂಡತಿಯನ್ನ ಮುಗಿಸಲು ಸಂಚು ಹೂಡಿದ ಅವನು ಏಪ್ರಿಲ್ 22ರಂದು ಹೆಂಡತಿ ಕೆಲಸ ಮಾಡುವ ಗಾರ್ಮೆಂಟ್ಸ್ ಬಳಿ ಹೋಗಿ ಕರೆದುಕೊಂಡು ಬಂದಿದ್ದ. ಅಲ್ಲಿಂದ ತೂಬಗೆರೆಯ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಪ್ರಕರಣದಿಂದ ಪಾರಾಗಲು ಶವದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದ. ಅನಾಥ ಹುಡುಗಿಯ ಸಾವಿಗೆ ಕಾರಣನಾಗಿರುವ ರವಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸ್ಥಳೀಯ ಮಹಿಳೆಯರು ಆಗ್ರಹಿಸಿದ್ದಾರೆ. ಹೀಗೆ ತುಂಬ ಚಿತ್ರಹಿಂಸೆ ಕೊಟ್ಟಾರೆ ಸರ್. ಅವರು ಅವ್ನ ಗಂಡ ಆಗಲಿ ಸರ್, ಬಸ್ರಿ ಹೆಂಗ್ಸಲ್ಲ ಸರ್, ನನ್ನ ಕಣ್ಣು ಮುಂದೆನೇ ಹೊಡೆದವನೇ ಸರ್. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ ಹಂಗೆಲ್ಲ ಹೊಡಿಬೇಡ ಬಸ್ರಿ ಹೆಂಗ್ಸ್ಗೆ ಅಂತ. ಪ್ರತಿಯೊಂದಕ್ಕೂ ಜಗಳ ತೆಗಿಯೋನು. ಅಷ್ಟು ಬಿಟ್ಟು ಮತ್ತು ಅವ್ರ ಮನೇಲಿ ಅವ್ರ ಮಾವನು ಏನೋ ಮನೆ ಅವಳು ಕೆಲಸದಿಂದ ಬಂದಿಲ್ಲ ಅಂತ ಓಡೋಗೋಳೆ ಸೂಳೆ ಅಂತ ಇದ್ರು. ಅವಳಲ್ಲ ಸರ್ ಸೂಳೆ, ಇವ್ರು ಆಗ್ಬಿಟ್ಟವ್ರು ಎಲ್ಲರೂ ಅವ್ರ ಮನೇಲಿ. ಸರಿನಾ? ಕಂಡೋರ್ ಹೆಣ್ಮಕ್ಳ ಮೇಲೆ ಈ ಥರ ಆರೋಪ ಹೊರಿಸಬಾರ್ದು. ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಆಯಿತಾ? ಏನೊಂದು ನಮ್ಗೆ, ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು ಸರ್, ಅಲ್ಲಿಂದ ನಮಗೇನು ನ್ಯಾಯ ಸಿಗ್ತಾ ಇಲ್ಲ. ನೀವೇ ಎಲ್ಲ ನ್ಯಾಯ ಮಾಡಿಸ್ರಿ ಸರ್ ಸ್ವಲ್ಪ. ಹಾಂ ಸರ್, ಶೇರ್ ಮಾಡ್ಕೋದು ಸರ್. ಪ್ರತಿಯೊಂದು ಅವ್ರ ಮನೆಗೆ ಅವನು ರಾತ್ರಿ 1 ಗಂಟೆಗೆ ಹುಡುಗಿನ ಒಳಗಡೆ ಹಾಕಿ ಚಿಲ್ಕ ಹಾಕಿ ಅವ್ನು ಯಾರ ಮನೆಗೋ ಎದ್ದೋಗ್ತಾ ಇದ್ದೆ ಅಂತ ಅದನ್ನು ಹೇಳೋಳೆ. ನಾವು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಹೆಸರು ಹೇಳೋದು ಚೆನ್ನಾಗಿರಲ್ಲ. ಇನ್ನೊಬ್ರು ಅವ್ರ ಮನೆಗೂ ಹೆಣ್ಮಕ್ಳು ಅವ್ರೆ, ಅವ್ರಿಗೂ ಬರುತ್ತೆ ಆ ಪಾಡು, ಸರಿನಾ? ಬರ್ದೇ ಇರಲ್ಲ. ಇನ್ನು ಕಂಡೋರು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ಕೊಳ್ಳೋದವರು. ಅವ್ನ ಕೈಗೆ ಸಿಗಬೇಕು. ಅವ್ನ ಬೇವಸಿ ನನ್ನ ಮಗ, ಅವ್ನು ಆರಾಮಾಗಿ ಹೋಗಿ ಸ್ಟೇಷನಲ್ಲಿ ಒಪ್ಪಿಕೊಂಬಿಡಲ್ಲ, ಅಲ್ಲೇ ಬಿದ್ದೋಗ್ಬಿಟ್ಟವ್ನು ಸರ್. ಕಾಣೆಯಾಗಿ ಸೋಮವಾರ ಸರ್. ಇವತ್ತಿಗೆ 14 ದಿವಸ ಆಯ್ತು. ಓಡೋಗವಳೆ, ಯಾವನ್ ಜೊತೆಗೆ ಓಡೋಗವಳೆ. ರಾತ್ರಿ ಫೋನಾಗ ಮಾತಾಡ್ತಾಳೆ. ಅದೇ ಹೇಳ್ತಾ ಇದ್ದಿದ್ದು. ಆ ಹುಡುಗಿ ಸರ್, ಆ ಹುಡುಗಿ ಅಂಥವಳು ಅಲ್ಲೇ ಅಲ್ಲ ಸರ್. ಸುಳ್ಳು ಹೇಳ್ಬಾರ್ದು. ಯಾಕೆ ಹೇಳ್ಬೇಕು? ಇವ್ರು ಹೇಳ್ತಾರೆ ಅಷ್ಟೇ. ಆ ಹುಡುಗಿ ಅವತ್ತಿಗೂ ಆ ಥರ ವಿಚಾರ. ಆ ಹುಡುಗಿನ 2 ವರ್ಷ ಆಯಿತು ಸರ್. ನಾವು ಇಲ್ಲಿ ನೋಡಿ ಮದುವೆ ಮಾಡ್ಕೊಬಂದು 2 ವರ್ಷ ಆಗ್ತೈತೆ. ಯಾವತ್ತೂ ಆ ಹುಡುಗಿ ಆ ಥರ ಮಾಡಿಯೇ ಇಲ್ಲ. ಗುರುಪ್ರಸಾದ್ ಹನಿಯೂರ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಫಾರಂ ಕೋಳಿಗೆ ಹೋಲಿಸಿದ್ರೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಉಪಾಯದಿಂದ ಹೆಚ್ಚು ಲಾಭ ಗಳಿಸುವ ಮಾರ್ಗ ಕಂಡುಕೊಳ್ಳುವ ಮೂಲಕ ಹಳ್ಳಿಯ ರೈತನೊಬ್ಬ ಬದುಕು ಕಟ್ಟಿಕೊಂಡಿದ್ದಾನೆ. ಈ ಕುರಿತು ಒಂದು ವರದಿ. ದ್ವಿತೀಯ PU ವ್ಯಾಸಂಗ ಮಾಡಿಕೊಂಡಿರುವ ಕೋಲಾರ ತಾಲೂಕಿನ ಮಲ್ಲಂಡಹಳ್ಳಿ ಗ್ರಾಮದ ರೈತ ಆರ್ ಮುರಳಿ ನಾಟಿ ಕೋಳಿ ಸಾಕಾಣಿಕೆಯಿಂದ ಲಾಭ ಗಳಿಸಿ ಬದುಕಿನಲ್ಲಿ ಖುಷಿ ಕಂಡುಕೊಂಡಿದ್ದಾರೆ. ಎಲ್ಲರೂ ಕೃಷಿ ತೋಟಗಾರಿಕೆಯಲ್ಲಿ ಮಿಶ್ರ ಪದ್ಧತಿ ಅಳವಡಿಸಿಕೊಂಡಿದ್ರೆ, ಈ ರೈತ ಹೈನೋದ್ಯಮದಲ್ಲಿ ಮಿಶ್ರ ಬೇಸಾಯ ಅಳವಡಿಸಿಕೊಂಡಿರುವುದು ವಿಶೇಷವಾಗಿದೆ. ಮನುಷ್ಯನ ಆರೋಗ್ಯದಲ್ಲಿ ಆಗುತ್ತಿರುವ ಏರುಪೇರಿನಿಂದಲೋ ಅಥವಾ ಫಾರಂ ಕೋಳಿಗಳಿಗೆ ಚುಚ್ಚು ಮದ್ದು ನೀಡಿ ಬೆಳೆಸಲಾಗುತ್ತಿದೆ ಎಂಬ ಕಾರಣದಿಂದಲೋ ಏನೋ ನಾಟಿ ಕೋಳಿಗೆ ಹಾಗೂ ನಾಟಿ ಮೊಟ್ಟೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿಯಾಗುತ್ತಿದೆ. ಹಿಂದೆ ಗ್ರಾಮೀಣ ಭಾಗದಲ್ಲಿ ಮನೆಗೂ ನಾಟಿ ಕೋಳಿ ಸಾಕಣೆ ಮಾಡುತ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿ ಸಾಕಣೆ ಮಾಡುವವರ ಸಂಖ್ಯೆ ಬಹಳ ವಿರಳವಾಗಿದೆ. ಫಾರಂ ಕೋಳಿ ಸಾಕಾಣಿಕೆಯು ಉಳ್ಳವರ ಉದ್ಯಮವಾಗಿದ್ದರೆ, ನಾಟಿ ಕೋಳಿ ಸಾಕಣೆ ಮಾಡುವುದನ್ನು ಸಾಮಾನ್ಯ ಬಡ ರೈತರು ಸಣ್ಣ ಉದ್ಯಮವಾಗಿಸಿಕೊಂಡಿದ್ದಾರೆ. ನಾಟಿ ಕೋಳಿ ಸಾರು ಮತ್ತು ಅದರಿಂದ ತಯಾರಿಸಿದ ಮಾಂಸಾಹಾರ ಮಳೆಗಾಲ ಮತ್ತು ಚಳಿಗಾಲ ಬಂತೆಂದ್ರೆ ಹೇಳಬೇಕೇ. ಫಾರಂ ಕೋಳಿಗೆ ಹೋಲಿಸಿದ್ರೆ ನಾಟಿ ಕೋಳಿ ಹೆಚ್ಚು ರುಚಿ. ಹೀಗಾಗಿಯೇ ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚುತ್ತಿದೆ. ಇಂತಹ ನಾಟಿ ಕೋಳಿ ಫಾರಂ ಅನ್ನ ತೆರೆದು ಇಲ್ಲೊಬ್ಬ ರೈತ ಮುರಳಿ ಎಂಬುವರು ಕೋಳಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಇಲಾಖೆಗಳಿಂದ ದೊರೆಯುವ ಯೋಜನೆಗಳ ಪ್ರಯೋಜನ ಪಡೆದುಕೊಂಡು ಲಾಭದ ಉದ್ದಿಮೆಯನ್ನಾಗಿಸಿಕೊಳ್ಳಲು ಯೋಜನೆ ರೂಪಿಸಿಕೊಂಡಿದ್ದಾರೆ. ಅಲ್ಲದೆ ಈ ಸ್ವ ಉದ್ಯೋಗದ ಮೂಲಕ ಉತ್ತಮ ಬದುಕನ್ನ ಕಟ್ಟಿಕೊಂಡಿರುವುದು ಇತರರಿಗೆ ಮಾದರಿಯಾಗಿದೆ.
ತಂದು ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಕೂಡ ಅಳವಡಿಸ್ತಾ ಇದ್ದೇವೆ. ಈಗ ನಮ್ಮ ಆತ್ಮ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ನಮಗೆ BV380 ಅಂತೇಳಿ ನಮಗೆ ಕೋಳಿಗಳನ್ನ ನಮಗೆ ಸಹಾಯ ಮಾಡಿದ್ದಾರೆ. ಅದರಲ್ಲಿ BV380 ಕೋಳಿ ಅಂದರೆ ಇದರಲ್ಲಿ ವಿಶೇಷ ವರ್ಷ ಪೂರ್ತಿ ಮೊಟ್ಟೆ ಇಡುತ್ತೆ ಅಂತ ನಮಗೆ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿಕೊಟ್ರು. ಅದರಿಂದ ನಾವು ಒಂದೇ ಸಲ ಒಂದು 500,000 ಕೋಳಿ ಮಾಡೋದಕ್ಕಿಂತ ಅವರು ಕೊಟ್ಟಿರೋಂಥ 10 ಕೋಳಿಯಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ನಾವು ಇದರಲ್ಲಿ ಇಳುವರಿ ಪಡ್ಕೋಬೋದು, ಲಾಭವನ್ನು ಹೆಂಗೆ ಗಳಿಸ್ಕೋಬೋದು ಅಂತೇಳಿ ಅದರಲ್ಲಿ ಇವತ್ತಿಗೆ ಸರ್ ನಮಗೆ ಡಿಸೆಂಬರ್ 15 ತಾರೀಕು ನಮಗೆ ಕೋಳಿಗೆ ಕೊಟ್ಟಿದ್ದಾರೆ. ಅದು ಆದಮೇಲೆ ಜನವರಿ 27ಕ್ಕೆ ನಮಗೆ ಮೊಟ್ಟೆ ಸ್ಟಾರ್ಟ್ ಆಯಿತು. ಈಗ ಅದ್ರ ಜೊತೆಯಲ್ಲಿ ಈಗ ಒಂದು 650ರಿಂದ 680 ಅಷ್ಟು ಮೊಟ್ಟೆಗೆ ಬಂದಿದೆ. ಇದರಿಂದ ನಾವು ಮನೆಗೆಲ್ಲ ಯೂಸ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಯೂಸ್ ಮಾಡಿಕೊಂಡು ಒಂದು 6,800ರಿಂದ 900 ಅಷ್ಟು ಅಮೌಂಟು ನಮ್ಗೆ ಬಂದಿದೆ. ಇದರಿಂದ ಒಳ್ಳೆಯ ಅನುಕೂಲ, ಒಳ್ಳೆಯ ಲಾಭದಾಯಕ. ಎಲ್ಲ ರೈತರು, ಸಣ್ಣ ರೈತರು ಎಲ್ಲ ರೀತಿಯಲ್ಲಿ ಮಾಡಿಕೊಂಡು ಡೆವಲಪ್ ಮಾಡ್ಕೋಬೋದು ಅಂತ ನನಗೊಂದು ನಂಬಿಕೆ ಬಂದಿದೆ. ಇದರಂತೆ ಮತ್ತೆ ಇನ್ನೂ ಒಂದು 100 ಕೋಳಿಗೆ ಇಂಡೆಂಟ್ ಹಾಕೋದಕ್ಕೆ ಪ್ರಯತ್ನ ಮಾಡಿಕೊಂಡು ಅದನ್ನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಜಿಲ್ಲೆಯಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ವಿಫಲ ಅವಕಾಶಗಳಿದ್ದು, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಯೋಜನೆಗಳಿಂದ ನಾಟಿ ಕೋಳಿ ಸಾಕಾಣಿಕೆಗೆ ತರಬೇತಿ ನೀಡಲಾಗ್ತಿದೆ. ಇದರ ಜೊತೆಗೆ ಆಸಕ್ತರಿಗೆ ರಿಯಾಯಿತಿ ದರದಲ್ಲಿ ಕೋಳಿ ಮರಿ ಸರಬರಾಜು ಮಾಡುವುದು ಹಾಗೂ ತರಬೇತಿಯನ್ನು ನೀಡಲಾಗುತ್ತಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 15 to 20 students selected. Now start coaching for ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ CBSES. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡಾರೆಡ್ಡಿಹಳ್ಳಿ ಗ್ರಾಮಕ್ಕೆ ಸುಮಾರು ದಿನಗಳಿಂದ ನೀರು ಪೂರೈಕೆ ಆಗುತ್ತಿಲ್ಲ ಎಂದು ಆಗ್ರಹಿಸಿ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಗುಡಿಬಂಡೆ ಹಂಪಸಂದ್ರ ಗ್ರಾಮಕ್ಕೆ ಸರಿಯಾಗಿ ನೀರು ಸರಬರಾಜಾಗ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ
ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮಸ್ಥರು, ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೂ ಸಹ ನೀರಿಲ್ಲ. ಈ ಕುರಿತು ನಾವು ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ನೀಡಿದ್ದೇವೆ. ನಮ್ಮ ಸಮಸ್ಯೆಯನ್ನ ಆಲಿಸಲು ಯಾವುದೇ ಅಧಿಕಾರಿ ಗ್ರಾಮಕ್ಕೆ ಬರಲಿಲ್ಲ. ಗ್ರಾಮದಲ್ಲಿನ ಖಾಸಗಿ ಬೋರ್ವೆಲ್ ಅಥವಾ ಬಾವಿಗಳ ಬಳಿ ನೀರು ತರೋಣ ಎಂದರೆ ಅಲ್ಲೂ ನೀರಿಲ್ಲ. ಕುಡಿಯಲು ನೀರು ತರಲು ಗುಡಿಬಂಡೆ ಪಟ್ಟಣಕ್ಕೆ ಬರಬೇಕು. ವಾಹನಗಳಿರುವವರು ನೀರು ತಂದುಕೊಳ್ತಾರೆ. ಯಾವುದೇ ವಾಹನ ಇಲ್ಲದಂತಹವರು ಏನು ಮಾಡಬೇಕು? ಆದ್ದರಿಂದ ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಬೀಗ ಜಡಿದು ಪ್ರತಿಭಟನೆ ಮಾಡ್ತಿದ್ದೇವೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ನಮ್ಗೊಂದು ಸಹ ಎಲ್ಲಿ ಊರಲ್ಲಿ ನೀರು ಇಲ್ಲ, ಏನು ಇಲ್ಲ. ಯಾರ ನಾವು ಬಾಯಿ ಹತ್ರ ಇಲ್ಲೇನ ನೀರು ನಾವು ಎಷ್ಟು ಬಾರಿ ಬಿಡಕ್ಕಾಗುತ್ತೆ ಸರ್. ಇವಾಗ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ನಾವು ಗುಡವಂಡೆಗೆ ಹೋಗ್ಬೇಕು. ಫಿಲ್ಟರ್ ನೀರು ಕೂಡ ಬರಲ್ಲ ಅಲ್ಲಿ. ಇವಾಗ ನಾವು ಗಾಡಿ ಇದ್ರೆ ಹೋಗಿ ಎತ್ಕೊಂಡ್ಬರ್ತಾರೆ. ಗಾಡಿ ಇಲ್ದಿರೋರು ಹೆಂಗೆ ಎತ್ಕೊಂಡ್ಬರ್ತಾರೆ ಸರ್ ನೀರು? ಕುಡಿಯಕ್ಕೆ ನೀರೇ ಇಲ್ಲ ನಮ್ಗೆ ಸರ್. ಬರುತ್ತೆ ಸರ್. ಅಲ್ಲ ಹೋದ್ರೆ ಯಾರು ಬಿಡಲ್ಲ ಸರ್ ನೀರು. ಯಾವಾಗ ಇದೇ ಬಾಧ ಹೋಗ್ಬಿಟ್ಟಿದ್ದಾರೆ ಸರ್. ವಾರದಿಂದ ನಮ್ಗೆ ಇದೇ ಪ್ರಾಬ್ಲಮ್ ಸರ್. ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಾತನಾಡಿ, ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ನೀರಿನ ಸಮಸ್ಯೆ ಇತ್ತು. ಅದನ್ನ ಅರಿತು ನನ್ನ ಕೈಲಾದಷ್ಟು ದಿನ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿದೆ. ಸಮಸ್ಯೆಗಳ ಬಗ್ಗೆ ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿದ್ರೆ ಅವರು ಟೈಮ್ ಪಾಸ್ ಮಾಡೋಕೆ ಕಾಲ್ ಮಾಡ್ತೀರಾ ಎಂದು ಉಡಾಫೆ ಉತ್ತರ ನೀಡ್ತಾರೆ. ಓರ್ವ ಜನಪ್ರತಿನಿಧಿಯಾದ ನನಗೆ ಅವರು ಈ ರೀತಿಯ ಉತ್ತರ ನೀಡಿದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಉತ್ತರಿಸ್ತಾರೆ? ಆದ್ದರಿಂದ ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸದೇ ಇದ್ದರೆ ಗುಡಿಬಂಡೆ ತಾಲೂಕು ಪಂಚಾಯಿತಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸೋದಾಗಿ ತಿಳಿಸಿದರು. ನಾನು PDOಗಾಗಲಿ ಪ್ರೆಸಿಡೆಂಟ್ಗಾಗಲಿ ಇವ್ರಿಗೆ ಯಾರದು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡಲ್ಲ. ಬೆಳಗ್ಗೆ ಇವತ್ತು ನಾನು ಇಒ ಮೇಡಮ್ ಫೋನ್ ಮಾಡಿದರೆ, ನೀವು ಸುಮ್ಮನೆ ಟೈಮ್ ಪಾಸ್ ಫೋನ್ ಮಾಡಿಬೇಡಿ. ನನ್ನ ಮೇಡಮ್ ಕೊಂಡೇಟಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡ್ತಾ ಇದ್ದೀನಿ. ನೀರು ಸಮಸ್ಯೆ ಇದೆ, ಮೋಟ್ರ್ ಸುಟ್ಟೋಗಿದೆ, ಜೀಪ್ ಅವ್ರು ಕರೆಸ್ತೀನಿ ಅಂತೇಳಿ ಕರೆಸಲಿಲ್ಲ. 5 ಡೇಸ್ ಇತ್ತು, ಟ್ಯಾಂಕರಲ್ಲಿ ಹೊಡೆದಿದ್ದೀನಿ. 3 ಡೇಸು ಯಾವೇ ಅಧಿಕಾರಿ ಆಗಲಿ ರೆಸ್ಪಾನ್ಸ್ ಕೊಡಲಿಲ್ಲ, ವಿಸಿಟ್ ಮಾಡಲಿಲ್ಲ. ಒಂದು PDO ಆಗಲಿ, ಅಧ್ಯಕ್ಷರಾಗಲಿ, ಒಂದು ಇವರಾಗಲಿ, ಬಿಲ್ ಕಲೆಕ್ಟರ್ ಆಗಲಿ ಫೋನ್ ಮಾಡಿದ್ರೆ ಫೋನಿಗೆ ರೆಸ್ಪಾನ್ಸ್ ಕೊಡಲ್ಲ. ಕುಡಿಯೋ ನೀರು ತುಂಬ ಸಮಸ್ಯೆ ಇದೆ. ಊರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಮ್ಮನ್ನು ತಲೆ ಎತ್ಕೊಂಡು ಓಡಾಡೋಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾನು, ಆದರೆ ನನ್ನ ಕೈಯಲ್ಲಿ ಆದಷ್ಟು ಟ್ಯಾಂಕರ್ ಹೊಡಿಸಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಹೆಲ್ಪ್ ಮಾಡ್ತಾಯಿದ್ದೀನಿ. ಆದರೆ ನೀರು ಎಲ್ಲೂ ಇಲ್ಲ. ಊರ ಪಕ್ಕದಲ್ಲಿ ಎಲ್ಲೂ ಇಲ್ಲ. ಪ್ರೈವೇಟ್ ಬೋರ್ ವ್ಯವಸ್ಥೆ ಮಾಡೋದು ಅವು ಡ್ರೈ ಆಗಿದ್ದಾವೆ. ಆದರೆ ಇವರು ನೀರಿರೋ ವಾಟರ್ ಸಪ್ಲೈ ಬೋರಲ್ಲಿ ನೀರಿದ್ದಾವೆ. ಆ ಬೋರನ್ನು ಇವರು ರೆಡಿ ಮಾಡೋದಕ್ಕೆ ಮೋಟ್ರ್ ಒಂದು ಸುಟ್ಟೋಗಿದೆ. ಮೋಟ್ರ್ ಸುಟ್ಟೋಗಿರೋ ಮೋಟ್ರನ್ನ ಎತ್ತೋದಕ್ಕೆ ಜೀಪು ಅವ್ರು ಯಾರಿಗೋ ಬಾಯೊಬ್ಬಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ. ಅವ್ರ ಹತ್ರ ಜೀಪ್ ಇಲ್ಲ. ಅಂಥವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವನು ಯಾವುದೋ ಪ್ರೈವೇಟ್ ಕರ್ಕೊಂಡು ಬಂದು ಅವನು ಬೇರೆ ಅವ್ನು ಕರ್ಕೊಂಡು ಬಂದು ಮೋಟ್ರ್ ಎತ್ತೋದು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ PDO ನರಸಿಂಹಮೂರ್ತಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ರು. ಈ ವೇಳೆ PDO ಹಾಗೂ ಗ್ರಾಮಸ್ಥರ ನಡುವೆ ಕೊಂಚ ವಾಗ್ದಾಳಿ ಸಹ ನಡೆಯಿತು. ಮುಂದಿನ 24 ಗಂಟೆಯೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡರು. ಈಗ ಆಲ್ರೆಡಿ ಗಾಡಿ ಬಂದಿರ್ತಕ್ಕಂಥ ಗಾಡಿ 1-2 ಅವರ್ ಕ್ಲಿಯರ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ನಿಮ್ಮೂರಿಗೆ ಏನಾದ್ರು ಸಮಸ್ಯೆ ಆದ್ರೆ ಒಂದು 12 ಗಂಟೆ ಅಲ್ಲ 24 ಗಂಟೆ ಒಳಗಡೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಲಾಸ್ಟ್ ಟೈಮ್ ಯಾವುದೋ ಒಂದು ಬೋರ್ ಸಮಸ್ಯೆ ಆಗಿತ್ತು, ನಿಂತು ಆಯ್ತು, ಇಮಿಡಿಯೇಟ್ ಆಗಿ ಅಲ್ಲಿ ಚೇಂಜ್ ಮಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ 24 ಅವರ್ಸ್ ಕನೆಕ್ಷನ್ ಇಲ್ಲ, ಅದನ್ನು ಶೀಘ್ರವಾಗಿ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಇನ್ನೊಂದ್ಸರಿ ಕ್ಷಮೆ ಕೇಳ್ತಾ, ನಿಮಗೆ ಏನ್ ನಿನ್ನೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರಲ್ಲ, ನಿನ್ನೆ ಸಮಸ್ಯೆ ಆಗಿದೆ, ಮೆಕ್ಯಾನಿಕ್ ಬರೋದಕ್ಕೆ ಸ್ವಲ್ಪ ತಡ ಆಯ್ತು, ಹಂಗಾಗಿ ಈ ಥರ ಸಮಸ್ಯೆ ಆಯಿತು. ಹಂಗಾಗಿ ತಮ್ಮೆಲ್ಲರೂ ಕೂಡ ಕ್ಷಮೆ ಕೊಡ್ತಾ ನಿಮಗೆ ನಾನು ನಿಮ್ಮ ಪರವಾಗಿರ್ತೀನಿ, ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ನಡೆಯಲಿದೆ ಎಂದು ಚುನಾವಣಾ ಆಯೋಗ ದಿನಾಂಕ ನಿಗದಿಪಡಿಸಿದ್ದು, ಈ ಸಂಬಂಧ ವೇಳಾಪಟ್ಟಿ ಪ್ರಕಟಿಸಿದೆ. ಕ್ಷೇತ್ರ ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ಒಳಪಟ್ಟಿದ್ದು, ಕಟ್ಟುನಿಟ್ಟಾಗಿ ಮಾದರಿ ನೀತಿ ಸಂಹಿತೆ ಪಾಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ PN ರವೀಂದ್ರ ಸೂಚಿಸಿದ್ದಾರೆ. ಅಭ್ಯರ್ಥಿಗಳ ಗೆಲುವಿಗೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ.
ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ನಡೆಸುವುದಾಗಿ ಚುನಾವಣಾ ಆಯೋಗ ಘೋಷಿಸಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕುರಿತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯನ್ನ ಡಿಸಿ ರವೀಂದ್ರ ಅಧ್ಯಕ್ಷತೆಯಲ್ಲಿ ಕರೆದಿದ್ರು. ಮೇ 16 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದೆ. ಮೇ 17ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಮೇ 20 ಉಮೇದುವಾರಿಕೆ ವಾಪಸ್ ಪಡೆಯಲು ಕಡೆಯ ದಿನ ಆಗಿದೆ. ಜೂನ್ 3ರಂದು ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ಜೂನ್ 6ರಂದು ಮತ ಎಣಿಕೆ ನಡೆಯಲಿದ್ದು, ಜೂನ್ 12ರಂದು ಚುನಾವಣಾ ನೀತಿ ಸಂಹಿತೆ ಮುಕ್ತಾಯ ಆಗಲಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3510 ಮತದಾರರಿದ್ದು, ಈ ಪೈಕಿ 2074 ಪುರುಷ, 1436 ಮಹಿಳಾ ಮತದಾರರಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಲು ಮೇ 6ರವರೆಗೂ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತದಾರರು ನಮೂನೆ 19ರಲ್ಲಿ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಜಿಲ್ಲೆಯ 8 ತಾಲೂಕು ಕೇಂದ್ರಗಳಲ್ಲಿ ಒಟ್ಟು 10 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಉಪವಿಭಾಗ ಅಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಸೀಲ್ದಾರರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಇದು ಚುನಾವಣಾ ಅಧಿಕಾರಿಗಳ ಕಡೆಯಿಂದ ನಡೆಯುತ್ತಿರುವ ಪ್ರಕ್ರಿಯೆ ಆಗಿದ್ರೆ, ಅಭ್ಯರ್ಥಿಗಳ ಗೆಲುವಿಗೆ ರಾಜಕೀಯ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಗಳಾಗಬೇಕೆಂದು ಗುರುತಿಸಲಾಗಿದ್ದು, ಅವರಿಗೆ ತಯಾರಿ ನಡೆಸುವಂತೆಯೂ ಸೂಚಿಸಿದ್ದಾರೆ. ಕಳೆದ 3 ಬಾರಿಯಿಂದ ಸತತವಾಗಿ ಗೆಲುವು ಸಾಧಿಸುತ್ತಿರುವ ವೈಎ ನಾರಾಯಣಸ್ವಾಮಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ನಿಶ್ಚಿತವಾಗಿದ್ದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಬಾರಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಮಾಜಿ ಶಾಸಕಿ ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಸ್ಪರ್ಧೆಗೆ ಪಕ್ಷ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಬಾರಿ ನಮ್ಮ ಪತಿಯೇ ಸ್ಪರ್ಧಿಸುವುದಾಗಿ ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಸ್ಪಷ್ಟಪಡಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಸರ್ಕಾರವೇ ವ್ಯವಸ್ಥಿತವಾಗಿ ಹಳ್ಳ ಹಿಡಿಯುವ ಕೆಲಸ ಮಾಡ್ತಿದೆ ಎಂದು ಅನುದಾನ ರಹಿತ ಶಾಲೆಗಳ ಸಂಘದ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆರೋಪಿಸಿದರು. ಕೋಲಾರ ನಗರದಲ್ಲಿ ಅನುದಾನ ರಹಿತ ಶಾಲೆಗಳ ಸಂಘದ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ 7 ಮಂದಿ ವಿಧಾನ ಪರಿಷತ್ ಸದಸ್ಯರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ. ಅನುದಾನ ರಹಿತ ಶಾಲೆಗಳಲ್ಲಿ ರಾಜ್ಯದಲ್ಲಿ 40,000ಕ್ಕೂ ಹೆಚ್ಚು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ನೀಡಬೇಕಾಗಿರುವ ಕಾಲ್ಪನಿಕ ವೇತನವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಈ ಶಾಲೆಗಳಿಗೆ ನೀಡಬೇಕಾಗಿರುವ ಅನುದಾನವನ್ನು ಸರ್ಕಾರ ಕಡಿತಗೊಳಿಸಿ ಶೈಕ್ಷಣಿಕ ಅಭಿವೃದ್ಧಿಗೆ ಕೊಳ್ಳಿ ಇಟ್ಟಿದ್ದಾರೆ ಎಂದು ಕಿಡಿಕಾರಿದ ಅವರು, ಅನುದಾನ ರಹಿತ ಶಾಲಾ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಒತ್ತಾಯಿಸಲಾಗಿತ್ತು. ಆದರೆ ಕಲಾಪದಲ್ಲಿ ಧ್ವನಿ ಎತ್ತುವಲ್ಲಿ ಸದಸ್ಯರು ವಿಫಲರಾಗಿದ್ದಾರೆ. ಇದೀಗ ಚುನಾವಣೆಗಳು ಘೋಷಣೆಯಾಗಿದ್ದು, ಶಿಕ್ಷಕರು ಎಚ್ಚರ ವಹಿಸಬೇಕೆಂದು ಎಚ್ಚರಿಕೆ ನೀಡಿದರು. ಕಾಲ್ಪನಿಕ ವೇತನ ಅನ್ನೋದು ಅನುದಾನಿತ ಶಾಲಾ ಶಿಕ್ಷಕರಿಗೆ 1992ರಿಂದ ಪೆಂಡಿಂಗ್ ಇಟ್ಕೊಂಡಿರುವಂತಹ ಸ್ಯಾಲ್ರಿ, ಅಂದರೆ ಅದು ಆ ಶಿಕ್ಷಕರ ಹಕ್ಕು ಅದು. ಸೊ ಅದನ್ನು ಸರ್ಕಾರ ಕೊಡಲೇಬೇಕಾಗಿತ್ತು. ಸೊ 2 ಬಾರಿ ಹೈಕೋರ್ಟು, 2 ಬಾರಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡಿ, ಮತ್ತು ಹೈಕೋರ್ಟಲ್ಲಿ ಕಂಟೆಂಪ್ಟ್ ಆಗ್ತಿದ್ದು, ಕಂಟೆಂಪ್ಟಲ್ಲೂ ಕೂಡ ಶಿಕ್ಷೆಗೆ ಒಳಗಾಗುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಇವರು ಸ್ಯಾಲ್ರಿಯನ್ನು ಅವರು ಕೊಡದೆ ಸುಮಾರು 40,000 ಶಿಕ್ಷಕರಿಗೆ ಅವರು ಅನುದಾನ ಶಾಲೆ ಕೆಲಸ ಮಾಡೋದಕ್ಕೆ ವಂಚನೆ ಆಗಿದೆ. ಸೊ ಈ ವಿಚಾರ ಕುರಿತು ಇರುವಂಥ ಯಾವುದೇ MLCಗಳು ಧ್ವನಿ ಎತ್ತದಾಗಲಿ, ಅವರು ಆ ವಿಚಾರವಾಗಿ ಹೋರಾಟ ಮಾಡೋದಾಗಲಿ ಇವತ್ತಿನವರೆಗೂ ಮಾಡದೇ ಇರೋದು ದುರ್ದೈವದ ಸಂಗತಿ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೊರವಲಯದಲ್ಲಿರುವ ವಿಜಯಾನಂದಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಮೃತಪಟ್ಟು ಇಬ್ಬರಿಗೆ ಗಂಭೀರ ಗಾಯಗೊಂಡ ಘಟನೆ ವರದಿಯಾಗಿದೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಹೊರವಲಯದಲ್ಲಿರುವ ವಿಜಯಾನಂದಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದ 23 ವರ್ಷದ ಅನಿಲ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರು ಯುವಕರು ಗಂಭೀರ ಗಾಯಗೊಂಡಿದ್ದಾರೆ. ಕೊಡಿಗೇನಹಳ್ಳಿ ಕಡೆಯಿಂದ ಗೌರಿಬಿದನೂರಿಗೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ವಾಟದ ಹೊಸಹಳ್ಳಿ ಗ್ರಾಮದ 22
22 ವರ್ಷದ ಮಹೇಂದ್ರ ಮತ್ತು 13 ವರ್ಷದ ಚರಣ್ ಹಾಗೂ 23 ವರ್ಷದ ಅನಿಲ್ ಎಂಬುವರು ಭಾನುವಾರ ಬೆಳಗ್ಗೆ ತಾಲೂಕಿನ ಪುಣ್ಯಕ್ಷೇತ್ರವಾದ ವಿದುರಾಶ್ವತ್ಥದಲ್ಲಿ ಮದುವೆ ಕಾರ್ಯ ಮುಗಿಸಿಕೊಂಡು ಕೊಡಿಗೇನಹಳ್ಳಿ ಕಡೆಗೆ ತನ್ನ ಬಜಾಜ್ ಡಿಸ್ಕವರ್ ಬೈಕ್ನಲ್ಲಿ ಹೋಗುತ್ತಿದ್ದ ಸಮಯದಲ್ಲಿ ಮಾರ್ಗ ಮಧ್ಯೆ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅನಿಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಗಾಯಾಳುಗಳನ್ನು ಮಧುಗಿರಿಯ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದ್ದು, ಸ್ಥಳಕ್ಕೆ ಕೊಡಿಗೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಕರಾಟೆ ಶಾಲಾ ವತಿಯಿಂದ ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಬೆಲ್ಟ್ ಅನ್ನು ಸರ್ಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷ ಹನುಮಂತ ರೆಡ್ಡಿ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆ ಕ್ರೀಡಾ ಚಟುವಟಿಕೆಯು ಬಹಳ ಮುಖ್ಯವಾಗಿದೆ. ಮಕ್ಕಳು ಕರಾಟೆ ಕಲೆಯನ್ನು ಕ್ರಮಬದ್ಧವಾಗಿ ನುರಿತ ಶಿಕ್ಷಕರಿಂದ ಉತ್ತಮ ತರಬೇತಿ ಪಡೆದರೆ ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಲು ಅವಕಾಶಗಳಿವೆ ಎಂದರು. ಈ ಸಂದರ್ಭದಲ್ಲಿ ಕರಾಟೆ ವಿದ್ಯಾರ್ಥಿಗಳ ಪೋಷಕರು ಶಶಿಕುಮಾರ್, ಶ್ರೀ ಲಕ್ಷ್ಮೀ ಬ್ಯಾಂಕ್ ರಘು ಹಾಗೂ ಕರಾಟೆ ಶಿಕ್ಷಕರಾದ ಶ್ರೇಯಸ್, ಮಧುಸೂದನ್, ಗಂಗನಾ, ಲೋಹಿತ್ ಮತ್ತಿತರರು ಹಾಜರಿದ್ದರು. ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿ ಬಿದನಹಳ್ಳಿ ಹೊರವಲಯದ ತೋಟದಲ್ಲಿ ಗಂಗಮ್ಮ ದೀಪೋತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ತೋಟದಲ್ಲಿ ತಾತ್ಕಾಲಿಕವಾಗಿ ಗುಡಿ ನಿರ್ಮಿಸಿ ಗಂಗಮ್ಮ ಮತ್ತು ಚೌಡಮ್ಮ, ನಕುಲ, ಮುದ್ದಮ್ಮ ದೇವಿಗಳನ್ನು ಜೇಡಿ ಮಣ್ಣಿನಿಂದ ಗೊಂಬೆಗಳನ್ನಾಗಿ ಮಾಡಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ದೇವತೆಗಳಲ್ಲಿ ಕುಟುಂಬದವರು ಹರಕೆಯನ್ನು ತೀರಿಸಿಕೊಂಡರು. ದೀಪೋತ್ಸವ ನಡೆಸುತ್ತಾ ಗ್ರಾಮಸ್ಥರು ಸಡಗರದಿಂದ ತೋಟದಲ್ಲೇ ತಣ್ಣನೆಯ ಗಾಳಿಯಲ್ಲಿ ನಿಂಬೆಹಣ್ಣುಗಳ ಮರಗಳ ಕೆಳಗೆ ದೀಪಗಳನ್ನು ಎತ್ತಿಕೊಂಡು ಮೆರವಣಿಗೆ ರೂಪದಲ್ಲಿ ತೆರಳಿ ದೇವತೆಗಳಿಗೆ ಪೂಜೆ ಸಲ್ಲಿಸಿದ್ರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ದ ರೂರಲ್ಸ್ ಚಾಲನಾ ಚಿತ್ರದ ನಟರಾದ ಡಾಕ್ಟರ್ ಕೆಎಂ ಸಂದೇಶ್ ಮತ್ತು ಮಿತ್ರರಾದ ಕೆವಿ ಚಂದ್ರಮೌಳಿ, ಟಿಆರ್ ರಾಘವೇಂದ್ರ ಇತರರು ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಂತಾಪ ಸೂಚನಾ ಸಭೆಯಲ್ಲಿ ಕಸಾಪ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಮುನಿಕೆಂಪಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಮಾತನಾಡಿದರು. ಜಾಲ ಹೋಬಳಿ ಸಾತನೂರು ಗ್ರಾಮದಲ್ಲಿ ನಡೆದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕದಲ್ಲಿ ಶಕುನಿಯ ಪಾತ್ರವನ್ನು ಅಭಿನಯಿಸುವಾಗ ಹೃದಯಘಾತದಿಂದ ದೈವದೀನರಾಗಿರುವುದು ನಿಜಕ್ಕೂ ನೋವಿನ ಸಂಗತಿಯಾಗಿದೆ. ಕನ್ನಡ ಸಾಹಿತ್ಯ
ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮೊಡನೆ ಇದ್ದ ಸಂದರ್ಭ ಮರೆಯಲು ಸಾಧ್ಯವೇ ಇಲ್ಲ ಎಂದು ವಿಷಾದಿಸಿದರು. ಈ ವೇಳೆ ಕಸಾಪ ಜಿಲ್ಲಾ ಕೋಶಾಧ್ಯಕ್ಷ ಮುನಿರಾಜಪ್ಪಯ್ಯ, ತಾಲೂಕು ಅಧ್ಯಕ್ಷ ನಂಜೇಗೌಡ, ಶ್ರೀರಾಮಯ್ಯ, ತಾಲೂಕು ಕೋಶಾಧ್ಯಕ್ಷ ಹೊನ್ನಾವಳಿ ರಾಮಾಂಜಿನಪ್ಪ, ಸುರೇಶಾಚಾರ್, ದೇವರಾಜ್, ಅನಿಲ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಸಿಲಿನ ತಾಪ ತಣಿಸಿಕೊಳ್ಳಲು ಚೆನ್ನಯ್ಯ ಪಾರ್ಕ್ನಲ್ಲಿ ಸಂಜೆ ವೇಳೆ ವಾಕ್ ಮಾಡುತ್ತಿರುವ ನಾಗರಿಕರು. ಬೇಸಿಗೆಯಲ್ಲಿ ವಾಕಿಂಗ್ ಪ್ರಿಯರಿಗೆ ನೆಚ್ಚಿನ ತಾಣವಾಗಿರುವ ಚೆನ್ನಯ್ಯ ಪಾರ್ಕ್. ಪಕ್ಕದ ಮನೆ ಆಂಟಿಯ ಮೇಲಿನ ವ್ಯಾಮೋಹಕ್ಕೆ ಕೈ ಹಿಡಿದ ಹೆಂಡತಿಯನ್ನೇ ಭರ್ಭರವಾಗಿ ಕೊಂದ ಪಾಪಿ ಗಂಡ. ನಾಟಿ ಕೋಳಿ ಸಾಕಿ ಬದುಕು ಕಟ್ಟಿಕೊಂಡ ರೈತ. ಈ ರೈತ ಸಾಕುವ ನಾಟಿ ಕೋಳಿಗೆ ಸಖತ್ ಡಿಮ್ಯಾಂಡ್. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.